ಹಾಯ್ ಗೈಸ್, ಎಲ್ಲ ನನ್ನ ಪ್ರೀತಿಯ ಸಮಸ್ತ ನಮ್ಮ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆಯಿಂದ ನಮ್ಮ ಡಾಕ್ಟರ್ ಬ್ರೋ ಬಗ್ಗೆ ಒಂದು ವಿಚಾರ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಒಂದು ಡಾಕ್ಟರ್ ಬ್ರೋರವರ ಈ ಒಂದು ಟಾಪಿಕ್ ಏನಿದೆ ಅಂದರೆ ಇವರ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಟ್ರೋಲರ್ಸ್ಗಳು ಕೂಡ ಇವರ ಬಗ್ಗೆ ಹಾಕ್ತಾ ಎಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಹೌದು ಗೈಸ್, ಈ ಒಂದು ಟಾಪಿಕ್ ಏನಾಗಿದೆ, ಏನದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತ ಡಾಕ್ಟರ್ ಬ್ರೋ ಅವರೇ ಒಂದೇ ಒಂದು ವಾಯ್ಸ್ ನೋಟಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದನ್ನ ನಾನು ನಿಮ್ಗೀಗ ಕೇಳಿಸ್ತೀನಿ, ಮಿಸ್ ಮಾಡಿದರೆ ಈಗ ಕೇಳಿ. ಬ್ರೋ ಸಾರಿ, ಬೈ ಮಿಸ್ಟೇಕ್ ಆಗಿರೋಂಥದ್ದು ಇದು ಮಿಸ್ಟೇಕು. ನಾನು ಹುಡುಗರನ್ನ ಕೆಲವ್ರನ್ನ ಹೈರ್ ಮಾಡಿದ್ದೆ ನಾನು ಶ್ರೀಲಂಕಾಕ್ಕೆ ಬರೋಕ್ಕಿಂತ ಮುಂಚೆ. ಅವ್ರಿಗೆಲ್ಲ ಕೆಲಸ ಹೇಳಿದ್ದೆ ಏನೇನು ಮಾಡಬೇಕು ಅಂತ. ಅವರು ಏನು ಮಾಡೋರು ಅವ್ರಿಗೆ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಅವ್ರು ನಿಮ್ಮ ಥರ ಕಾಲೇಜ್ ಹುಡುಗರು ಅವರೆಲ್ಲ ಇರೋ ಬರೋದಕ್ಕೆಲ್ಲ ಹಾಕ್ಬಿಟ್ಟವ್ರೆ. ಅದನ್ನ ಸರಿ ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿರಲಿಲ್ಲ, ನಾನು ಶ್ರೀಲಂಕಾ ಟ್ರಾವೆಲ್ ಮಾಡ್ತಾ ಇದ್ದೆ. ಈಗ ಎಲ್ಲ ಒಬ್ಬೊಬ್ಬರು ಮೆಸೇಜ್ ಮಾಡ್ತಾವ್ರೆ. ನಾನು ಈಗ ತೆಗೆಸ್ತಾ ಇದ್ದೀನಿ ಒಂದೊಂದೇ ನಮ್ಮ ಕಡೆಯಿಂದ ಏನೇನು ಮಿಸ್ಟೇಕ್ ಆಗಿದೆ ಅಂತ. ಸ್ವಲ್ಪ ಟೈಮ್ ಕೊಡಿ ಬ್ರೋ, ಎಲ್ಲ ಸರಿ ಆಗುತ್ತೆ. ಗೈಸ್, ಈ ಒಂದು ವಾಯ್ಸ್ ರೆಕಾರ್ಡ್ನ ಪೂರ್ತಿ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈ ಒಂದು ಮ್ಯಾಟ್ರ್ ಏನು, ಯಾಕೆ ನಮ್ಮಿಂದ ತಪ್ಪಾಗಿದೆ ಎಲ್ಲ ಸರಿ ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಬ್ರೋ ಹೇಳಿದ್ದಾರೆ ಅಂದರೆ, ಗೈಸ್ ಈಗ ರೀಸೆಂಟಾಗಿ ಅವರು ಶ್ರೀಲಂಕಾದಲ್ಲಿದ್ದಾರೆ. ಸೊ ಶ್ರೀಲಂಕಾಕ್ಕೂ ಹೋಗೋಕ್ಕೂ ಮುಂಚೆ ಅವರ ಒಂದು ವಿಡಿಯೋ ತುಂಬಾ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 2 ತಿಂಗಳವರೆಗೆ ಅವರು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅವರು ವೀಡಿಯೋ ಅಪ್ಲೋಡ್ ಮಾಡಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಇಷ್ಟೊಂದು ಲೇಟ್ ಆಗೋದಿಲ್ಲ, ಆದಷ್ಟು ಬೇಗ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಅವ್ರು ಹೇಳಿರ್ತಾರೆ. ಯಾಕೆ ಲೇಟ್ ಆಯ್ತಿತ್ತು ಅಂದರೆ, ಅವರು ಒಂದು ಪ್ಲೇಸ್ಗೆ ಹೋಗಿ ಆ ಪ್ಲೇಸ್ನ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಎಡಿಟ್ ಮಾಡಿ ತಮ್ನಿಲ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ತುಂಬಾ ಟೈಮ್ ಹಿಡಿತಾ ಇತ್ತು. ಅದಕ್ಕೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗಿರುತ್ತೆ. ಅಂದರೆ ಆ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಸಾಫ್ಟ್ವೇರ್ ಬೇಕಾಗಿರುತ್ತಲ್ಲ, ಅದಕ್ಕೆಲ್ಲರಿಗೂ ಕೂಡ ಅವ್ರಿಗೆ ಒಂದು ಪವರ್ಫುಲ್ ಆದಂತಹ ಒಂದು ಲ್ಯಾಪ್ಟಾಪ್ ಅಥವಾ ಪಿ ಸಿ ಬೇಕಾಗಿರುತ್ತೆ. ಆ ಒಂದು ಪಿ ಸಿನ ಎಲ್ಲೂ ಕೂಡ ಅವ್ರು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಮತ್ತು ಲ್ಯಾಪ್ಟಾಪ್ನು ಕೂಡ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರ ಲಗೇಜ್ಗಳು ಜಾಸ್ತಿ ಇರುತ್ತೆ, ಅದನ್ನೂ ಕೂಡ ಅವರು ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಸ್ವಲ್ಪ ಜನನ ಕೆಲಸಕ್ಕೆ ಅಂತ ಹೈಯರ್ ಮಾಡ್ಕೋತಾರೆ. ಈ ಒಂದು ಹೈಯರ್ ಮಾಡ್ಕೋಬೇಕಿದೆ. ಸಾಕಷ್ಟು ಜನ ಓದಿರೋರು ಕೂಡ ಅವ್ರಿಗೆ ಕೆಲಸನ ಕೇಳ್ತಾರೆ. ಸೊ ಆದರೆ ಇವರು ಸ್ವಲ್ಪ ಹಳ್ಳಿ ಜನ ಹುಡುಗರನ್ನೇ ಇವರು ಹೈಯರ್ ಮಾಡ್ಕೊಂಡಿದ್ದಾರಂತೆ. ಅಂದರೆ ಈಗ ಓದ್ತಾ ಇರುವಂತಹ ಸೆಕೆಂಡ್ ಪಿ ಯು ಸಿ ಮುಗಿಸಿರುವಂತಹ ವಿದ್ಯಾರ್ಥಿಗಳನ್ನ ಇವರು ಸೇರಿಸ್ಕೊಂಡು ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳಿ ಅವ್ರನ್ನೂ ಕೂಡ ಬೆಳೆಸಬೇಕು ಅಂತ ಯೂಟ್ಯೂಬಲ್ಲಿ ಇರುವಂತಹ ರೂಲ್ಸ್, ಅಂದರೆ ಯಾರಿಗೆ ಸ್ಟ್ರೈಕ್ ಕೊಡಬೇಕು, ಯಾರಿಗೆ ಸ್ಟ್ರೈಕ್ ಕೊಡಬಾರ್ದು, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ, ತಮ್ನಿಲ್ ಮಾಡೋದು ಯಾವ ರೀತಿ, ಎಡಿಟಿಂಗ್ ಮಾಡೋದು ಯಾವ ರೀತಿ, ಎಲ್ಲನೂ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದರೆ ಒಂದು ರೀತಿ LKG UKG ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಆ ರೀತಿ ಅವ್ರಿಗೆ ಒಂದು ಚೂರು ಕೂಡ ಯೂಟ್ಯೂಬ್ ಬಗ್ಗೆ ಆಗಲಿ ಎಡಿಟಿಂಗ್ ಬಗ್ಗೆ ಆಗಲಿ ಅವ್ರಿಗೆ ನಾಲೆಡ್ಜ್ ಇತ್ತಿಲ್ವಂತೆ. ಸೊ ಎಲ್ಲನೂ ಕೂಡ ಡಾಕ್ಟರ್ ಬ್ರೋನ ಹೇಳ್ಕೊಟ್ಟು ಅವರು ಅಲ್ಲಿಂದ ಶ್ರೀಲಂಕಾಕ್ಕೆ ಬಂದಿದ್ದಾರೆ. ಸೊ ಶ್ರೀಲಂಕಾಕ್ಕೆ ಬಂದಾದಮೇಲೆ ಇವ್ರ ಪಾಡಿಗೆ ಇವರು ವೀಡಿಯೋ ಮಾಡ್ತಾ ಇರ್ತಾರೆ. ಅಲ್ಲಿ ವೀಡಿಯೋ ಮಾಡಿ ಆ ಒಂದು ಹುಡುಗರು ಏನಿದ್ದಾರೆ ಅವ್ರಿಗೆ ಕಳಿಸ್ತಾ ಇರ್ತಾರೆ. ಸೊ ಅವರು ಎಡಿಟಿಂಗ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಅಂದರೆ ಶಾರ್ಟ್, ಅಂದರೆ ಇವ್ರು ಮಾಡಿರೋಂಥ ವೀಡಿಯೋಸ್ಗಳನ್ನ ಶಾರ್ಟ್ಸ್ ಮಾಡ್ಕೊಂಡು, ಇಲ್ಲ ಅಂದರೆ ಅದರಲ್ಲಿ ಫೇಮಸ್ ಆಗಿರುವಂತಹ ಡೈಲಾಗ್ಗಳೆಲ್ಲನೂ ಕೂಡ ನಮ್ಮ ಟ್ರೋಲ್ ಅವರು ಬಳಸ್ಕೊಂಡಿರ್ತಾರೆ. ಆ ಒಂದು ಟ್ರೋಲ್ ಅವ್ರಿಗೆ ಆ ಒಂದು ಹುಡುಗರು ಏನಿದ್ದಾರೆ ಅವರು ಟ್ರೋಲ್ ಅವ್ರನ್ನೂ ಕೂಡ ನೋಡಿದಲ್ಲಿ ಎಲ್ಲರಿಗೂ ಕೂಡ ಸ್ಟ್ರೈಕ್ನ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಅಂದರೆ ಕೆಲವು ಜನಕ್ಕೆ ಸ್ಟ್ರೈಕ್ ಇಶ್ಯೂ ಮಾಡಿದ್ದಾರೆ, ಇನ್ನೂ ಕೆಲವು ಜನಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದರೆ 7 ಡೇಸ್ ಒಂದು ಟೈಮ್ನ ಕೊಟ್ಟಿದ್ದಾರೆ. 7 ಡೇಸ್ ಅಷ್ಟರಲ್ಲಿ ಆ ಒಂದು ವೀಡಿಯೋನ ಅವರು ಡಿಲೀಟ್ ಮಾಡಲಿಲ್ಲ ಅಂದರೆ ಸ್ಟ್ರೈಕ್ ಆಟೋಮೆಟಿಕಲಿ ಅವ್ರಿಗೆ ಇಶ್ಯೂ ಆಗುತ್ತೆ ಅಂತ. ಸೊ ಅದನ್ನು ನೋಡಿದಂತಹ ಸಾಕಷ್ಟು ಜನ ಟ್ರೋಲರ್ಸ್ ಎಲ್ಲರೂ ಕೂಡ ಸ್ವಲ್ಪ ಡಾಕ್ಟರ್ ಬ್ರೋ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಹೆಸರು ಬಂದ ಮೇಲೆ ಈ ರೀತಿ ನಮ್ಮ ಮೇಲೆ ಈ ರೀತಿ ತಿರುಗಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾ ಇರ್ತಾರೆ. ಸೊ ಈ ಒಂದು ವಿಚಾರ ಡಾಕ್ಟರ್ ಬ್ರೋ ಅವ್ರಿಗೆ ಯಾರೋ ಒಬ್ಬರು ಟ್ರೋಲರ್ಸು ತಿಳಿಸ್ತಾರೆ. ಸೊ ಅದನ್ನ ಅವರು ಆ ಹುಡುಗರನ್ನ ಕೇಳಿದಾಗ ಹೌದು ಅಣ್ಣ ಈ ರೀತಿ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅವ್ರಿಗೆ ಆ ರೀತಿ ಎಲ್ಲ ಕೊಡಬಾರ್ದು ಅಂತ ಎಲ್ಲ ಹೇಳಿರ್ತಾರೆ. ನಂತರ ಟ್ರೋಲರ್ಸ್ಗಳು ಏನಿದ್ದಾರೆ ಆ ಟ್ರೋಲರ್ಗಳಿಗೂ ಕೂಡ ಇವರು ಕ್ಷಮೆ ಕೇಳಿದ್ದಾರೆ, ನಮ್ಮ ಕಡೆಯಿಂದ ತಪ್ಪಾಗಿದೆ. ಸೊ ಅದರಿಂದ ನಾನೀಗ ಆ ಒಂದು ಸ್ಟ್ರೈಕ್ ಏನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ನಾನು ರಿಮೂವ್ ಮಾಡಿಸ್ತಾ ಇದ್ದೀನಿ. ಆ ಹುಡುಗರನ್ನ ಇವಾಗ ನಾನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಅವ್ರಿಗೂ ಕೂಡ ಅಷ್ಟು ಏನೂ ಗೊತ್ತಿಲ್ಲ, ನಾನು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀನಿ, ನನ್ನಿಂದ ತಪ್ಪಾಯಿತು ಅಂತ ಅವರು ಸಾರಿ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದು ಗೈಸ್, ತಪ್ಪು ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ, ಅದನ್ನ ತಿದ್ಕೊಂಡು ನಡೆಯೋದಿದೆಯಲ್ಲ ಅದು ಒಂದು ರೀತಿ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮ ಡಾಕ್ಟರ್ ಬ್ರೋ ಏನಿದ್ದಾರೆ ಇವರು ತಪ್ಪು ಮಾಡೋದಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರು ಅಂದರೂ ಕೂಡ ಅದು ತಪ್ಪು ಅಂತ ಗೊತ್ತಾಗೋಕ್ಕೂ ಮುಂಚೆನೇ ಅವರು ಸ್ವಲ್ಪ ಎಲ್ಲನೂ ಕೂಡ ಸರಿ ಮಾಡ್ಕೋತಾರೆ. ಅದೇ ರೀತಿ ಈಗಲೂ ಕೂಡ ತಪ್ಪು ಆ ಹುಡುಗರು ಮಾಡಿದ್ರು ಕೂಡ ಅದು ತಮ್ಮ ತಪ್ಪು ಅಂತಲೇ ಅವರು ಹೇಳ್ತಾ ಆ ಒಂದು ತಪ್ಪನ್ನ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ನಮ್ಮ ಡಾಕ್ಟರ್ ಬ್ರೋ ಮೇಲೆ ಇರುವಂಥ ಅಭಿಮಾನ ಯಾವತ್ತೂ ಕೂಡ ನಮಗೆ ಕಡಿಮೆ ಆಗೋದಿಲ್ಲ. ಸೊ ಡಾಕ್ಟರ್ ಬ್ರೋ ಇದೇ ರೀತಿ ಇನ್ನೂ ಕೂಡ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡ್ತಾ ಇರಲಿ.
ಈ ರೀತಿ ತಪ್ಪು ಮುಂದೆ ಯಾವತ್ತೂ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್. ನಂತರ ಅವರು ಇನ್ನೂ ಒಂದು ಮಾತು ಹೇಳಿರ್ತಾರೆ, ನಾನು ಆ ಹುಡುಗರಿಗೆ ಕ್ಲಿಯರಾಗಿ ಹೇಳಿದೆ, ಅಂದರೆ ಯಾವ ರೀತಿ ಸ್ಟ್ರೈಕ್ ಕೊಡಬೇಕು ಅಂದರೆ ನನ್ನ ಒಂದು ವೀಡಿಯೋಸ್ನ ತೊಗೊಂಡು ಯಾರು ನನ್ನ ಒಂದು ಅಕೌಂಟು ಅಂತ ಫೇಕ್ ಅಕೌಂಟ್ನ ಡಾಕ್ಟರ್ ಬ್ರೋ ಅಂತಲೇ ಇಟ್ಟು ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಸ್ಟ್ರೈಕ್ ಕೊಡಿ, ಅಂದರೆ ಸ್ಟ್ರೈಕ್ ಕೊಟ್ಟರೆ ಚಾನಲ್ ಹೋಗಬೇಕು, ಆ ರೀತಿ ಕೊಡಿ ಅಂತ ನಾನು ಹೇಳಿದ್ದೆ. ಸೊ ಆದರೆ ಇವರು ಎಲ್ಲರೂ ಕೂಡ ಸ್ಟ್ರೈಕ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸಾರಿ ಕೇಳಿದ್ದಾರೆ. ಗೈಸ್, ಡಾಕ್ಟರ್ ಬ್ರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.